ಸರ್ ನಮಸ್ಕಾರ. ನಮಸ್ತೆ. ಮೊನ್ನೆ ಸುವರ್ಣ ನ್ಯೂಸಲ್ಲಿ ಇಂಟರ್ವ್ಯೂ ಮಾಡಿದ ರಾಯರೆಡ್ಡಿ ಅವ್ರ ಬಗ್ಗೆ ನೀವು ತುಂಬ ಕಮೆಂಟ್ ಮಾಡಿದ್ದೀರಾ, ಯಾಕೆ? ಹೌದಾ, ನೀವು ಚೆನ್ನಾಗಿದ್ದೀರಾ ಈಗ? ಹಾಂ. ನೋಡಿ, ಮೊನ್ನೆ ಸುವರ್ಣ ಚಾನಲ್ನಲ್ಲಿ ಅಜಿತ್ ರವರು ರಾಯರೆಡ್ಡಿ ಅವ್ರ ಬಗ್ಗೆ ಒಂದು ಸಂದರ್ಶನವನ್ನು ತುಂಬ ಚೆನ್ನಾಗಿ ಮಾಡಿದ್ರು. ನಾನು ಯಾಕೆ ರಾಯರೆಡ್ಡಿ ಅವ್ರ ಬಗ್ಗೆ ತುಂಬ ಕಮೆಂಟ್ ಮಾಡಿದೆ ಅಂದರೆ, ನಾನು ಯಾರು ಅಂತ ಬಸವರಾಜ ರಾಯರೆಡ್ಡಿ ಅವರಿಗೆ ಗೊತ್ತಿಲ್ಲ. ಆದರೆ ಬಸವರಾಜ ರಾಯರೆಡ್ಡಿ ಅವರು ಯಾರು ಅಂತೇಳಿ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಏಕೆಂದರೆ ಅವರು ಮೊನ್ನೆ ಇಂಟರ್ವ್ಯೂನಲ್ಲಿ ಮಾತನಾಡ್ತಾ ಭಾಳ ಪ್ರಾಮಾಣಿಕತೆಯ ಬಗ್ಗೆ ಮಾತನಾಡ್ತಾಯಿದ್ರು. ಅವರು ಕಳೆದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಇಡೀ ಕರ್ನಾಟಕದಿಂದ 24 ಡಿ.ಎಡ್ ಕಾಲೇಜುಗಳ ಒಂದು ಫೈಲ್ ಇತ್ತು. 83/2010 11ರ ಒಂದು ಫೈಲ್ ಇತ್ತು. ಈ ಫೈಲು ಅನುದಾನಕ್ಕೆ ಸಂಬಂಧಪಟ್ಟಂಥ ಫೈಲು. ಈ ಫೈಲು ಅವ್ರ ಹತ್ರ ಹೋದಾಗ ಅವರು ಎಷ್ಟರ ಮಟ್ಟಿಗೆ ಅಲ್ಲಿರ್ತಕ್ಕಂಥ ಟೀಚರ್ಸ್ಗಳನ್ನ ಮತ್ತು ಹೋಗಿದ್ದಂಥ ಪ್ರಿನ್ಸಿಪಲ್ಗಳನ್ನ ಪ್ರಶ್ನೆ ಮಾಡಿದ್ದಾರೆ ಅಂದರೆ, ನಾವು ಸಹ ಅಜಿತ್ ರವರು ಇವತ್ತೇನು ಇಂಟರ್ವ್ಯೂ ಮಾಡ್ತಾಯಿದ್ರು ಆ ಮನೋಭಾವನೆಯಲ್ಲೇ ಹೋಗಿದ್ದು. ರಾಯರೆಡ್ಡಿ ಅವರು ಅಂದರೆ ತುಂಬ ಪ್ರಾಮಾಣಿಕರು, ಅವರಿಗೆ ಸಂಸಾರ ಇಲ್ಲ, ಅವರು ತಮ್ಮದೇ ಆದಂಥ ಕೆಲವು ವಿದ್ಯಾಸಂಸ್ಥೆಗಳನ್ನು ಕಟ್ಕೊಂಡಿದ್ದಾರೆ, ಜನರಿಗೆ ತುಂಬ ಒಳ್ಳೆಯದು ಮಾಡ್ತಾರೆ ಅಂತ. ಆದರೆ ನಮ್ಮ ಫೈಲನ್ನು ಕೋಟ್ಯಾಂತರ ರೂಪಾಯಿಗೆ ಬೆಲೆ ಬಾಳೋ ರೀತಿಯಲ್ಲಿ ಅಪ್ರಾಮಾಣಿಕತೆಯ ಲಂಚವನ್ನು ಕೇಳಿ ಅವ್ರ ಕಚೇರಿಯಿಂದ ವಾಪಸ್ ಮಾಡಿದ್ರು. ಏಕೆಂದರೆ ಆಗ ಒಂದು ಉಪಸಮಿತಿ ಇತ್ತು. ಆ ಉಪಸಮಿತಿಯ ಅಧ್ಯಕ್ಷರಾಗಿ ಇವ್ರು ಕೆಲಸ ಮಾಡ್ತಾಯಿದ್ರು. ಆ ಕಾರಣದಿಂದ ನನಗೆ ತುಂಬ ಬೇಜಾರನ್ನಿತ್ತು. ಅಜಿತ್ ರವರು ಇಂಟ್ರ್ಯೂ ಮಾಡುವಾಗ, ಇಲ್ಲ ನಾವು ತುಂಬ ಪ್ರಾಮಾಣಿಕನಾಗಿ ಕೆಲಸ ಮಾಡಿದೆ, ನಾನು ತುಂಬ ಪ್ರಾಮಾಣಿಕನಾಗಿ ಕೆಲಸ ಮಾಡಿದೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ ಅಂತ ಮಾತನಾಡ್ತಾಯಿದ್ರು. ಇದು ತಮ್ಮ ವ್ಯಕ್ತಿತ್ವಕ್ಕೆ ಶೋಭೆ ತರೋದಿಲ್ಲ. ಈಗ ನೋಡಿ, ಅವರು ಅವತ್ತು ಅನುದಾನದಿಂದ ವಾಪಸ್ ಮಾಡಿದ ಕಾರಣ ಇವತ್ತಿನವರೆಗೂ ಸಹ ಫೈಲು ಅದು ಮೂವ್ ಆಗಲೇ ಇಲ್ಲ. ಸುಮಾರು 400 ಅಧ್ಯಾಪಕರು, 24 ಜನ ಪ್ರಿನ್ಸಿಪಾಲರು, ಒಂದು 300 ಜನ ಬೋಧಕೇತರ ವರ್ಗದವರ ಕುಟುಂಬ ಹಾಳಾಯಿತು. ಇವರೆಲ್ಲರ ಶಾಪ ಅವ್ರಿಗೆ ತಟ್ಟುತ್ತೆ. ನಾನು ರಾಯರೆಡ್ಡಿ ಅವ್ರ ಬಗ್ಗೆ ಮಾತ್ರ ಮಾತಾಡೋದಿಲ್ಲ, BJP ಪಕ್ಷದಲ್ಲೂ ಸಹ ಕಾಗೇರಿಯವರು ಸಹ ಇದೇ ರೀತಿ ಮಾಡಿದ್ರು. ಫೈಲಿಗೆ 1 ಕೋಟಿ ರೂಪಾಯಿ ಕೇಳಿದ್ರು. ಆ ಕಾರಣದಿಂದ ಶುದ್ಧ ಸುಳ್ಳು ವಿಚಾರಗಳನ್ನು ಇವರು ಇಂಟರ್ವ್ಯೂನಲ್ಲಿ ಹೇಳ್ತಾರೆ. ದಯವಿಟ್ಟು ಇಂಥ ಒಂದು ಮೋಸವನ್ನು ಮಾಡಬಾರ್ದು ಅವರು. ಆ ಕಾರಣಕ್ಕೋಸ್ಕರ ನಾನು ರಾಯರೆಡ್ಡಿ ಅವ್ರ ಬಗ್ಗೆ ಕಮೆಂಟ್ ಮಾಡಿದ್ದೀನಿ ಮೇಡಮ್ ಅವರೇ. ಸೊ ಇನ್ನೂ ಸಹ ಇದೆ, ಈ ಡಿ.ಎಡ್ ಎಪಿಸೋಡ್ಗಳನ್ನ ಮುಂದೆ ಬಿಡ್ತೀನಿ. ಈಗಲಲ್ಲ, ಪ್ರತಿಯೊಬ್ಬ ಶಿಕ್ಷಣ ಸಚಿವರು, ನಮ್ಮ DSCRT ಡೈರೆಕ್ಟರ್ಗಳು ಮತ್ತು ಡಯಟ್ ಪ್ರಿನ್ಸಿಪಲ್ಗಳು ಹೇಗೆ ನಾವು ಈ ಫೈಲನ್ನು ಲಂಚವನ್ನು ತಿಂದು 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 ವಾಪಸ್ ಮಾಡಿ ಅದು ಕಸದ ತೊಟ್ಟಿಗೆ ಹೋಗೋ ಥರ ಮಾಡಿದ್ದಾರೆ. ಮತ್ತು ಇದರಿಂದ 24 ಕಾಲೇಜು ವಿದ್ಯಾಸಂಸ್ಥೆಗಳು ಏನಿದ್ದಾವೆ ಅವು ಕಡಿಮೆ ಅಂದರೆ ಒಂದು 3 ಕೋಟಿ ರೂಪಾಯಿನ ಲಾಸ್ ಮಾಡ್ಕೊಂಡಿದ್ದಾವೆ. ಅವು ಹಾಳಾಗಿದ್ದಾವೆ. ಆ ವಿದ್ಯಾರ್ಥಿಗಳ ಜೊತೆಗೆ ಅನ್ಯಾಯ ಆಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಏನು ಅಲ್ಲಿದ್ದಂಥ ಹುದ್ದೆಗಳಿದ್ದು ಮತ್ತು ಅಲ್ಲಿದ್ದಂಥ ಅಧ್ಯಾಪಕರ ಒಂದು ಜೀವನ ಸರಿಯಾಗಲಿಲ್ಲ. ಈ ಕಾರಣಕ್ಕೋಸ್ಕರ ರಾಯರೆಡ್ಡಿ ಅವ್ರ ಬಗ್ಗೆ ಕಮೆಂಟ್ ಮಾಡಿದ್ದೀನಿ ಮೇಡಮ್ ಅವರೇ. ತಮಗೆ ಧನ್ಯವಾದ.